ಕ್ಲಾಸ್ ರೂಮಲ್ಲೇ ಕೂತ್ಕೊಂಡು ಯಾವ ಥರ ಕ್ರೈಮ್ ಮಾಡ್ತಾ ಇದ್ದಾಳೆ ನೋಡಿ ಇವಳು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಸ್ವಲ್ಪ ವಾರಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಟ್ಟು ಇನ್ನು ಡೈರೆಕ್ಟಾಗಿ ಅಡುಗೆ ಮನೆಗೆ ಬಂದೆ ತಿಂಡಿ ಮಾಡ್ಕೊಳ್ಳೋಣ ಅಂತ. ಒಂದು ಕಡೆ ತಿಂಡಿಗೆ ಒಗ್ಗರಣೆಗೆ ಹಾಕಿ ತರಕಾರಿ ಬೇಕಿಟ್ಟು, ಇನ್ನೊಂದು ಕಡೆ ಬೇಯಿಸಿದ ಶಾವಿಗೆನ ಎತ್ಕೊಂಡು ನೀರು ಸೋರಕ್ಕೆ ಇಟ್ಟಿದ್ದೆ. ತರಕಾರಿ ಎಲ್ಲ ಬೆಂದ್ಮೇಲೆ ಶಾವಿಗೆ ಹಾಕಿ ಮಿಕ್ಸ್ ಮಾಡಿಟ್ಟೆ. ಹಾಗೆ ವಾರ ಇತ್ತಲ್ಲ ಅಂತ ಹೇಳಿ ಹೇಗಿದ್ರು ಶಾವಿಗೆ ಹುರ್ಕೊಂಡಿದ್ದೆ ಅಂತ ಸ್ವಲ್ಪ ಪಾಯಸ ಮಾಡೋಣ ಅಂತ ಹಾಲು ಹಾಕಿ ಕುದಿಯೋಕ್ಕಿಟ್ಟು ನಮ್ಮ ಮನೆಯವ್ರಿಗೆ ನೋಡ್ಕೊಳ್ಳಿ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಅಂದರೆ ಸಾಹೇಬ್ರು ಆಲ್ರೆಡಿ ಹಾಕೊಂಡು ಬ್ಯಾಟಿಂಗ್ ಶುರು ಹಚ್ಕೊಂಡಿದ್ರು. ಇನ್ನು ನಾನು ಹೋಗಿ ರೆಡಿಯಾಗಿ ಬಂದು ಪೂಜೆ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಮನೆ ಬಿಟ್ಟು ಕಾಲೇಜ್ ಕಡೆ ಹೊರಟೆ. ಇನ್ನು ಅಲ್ಲಲ್ಲೇ ನಿಂತಿರೋ ಗಾಡಿಗಳು, ಖಾಲಿ ಹೊಡಿತಾ ಇರೋ ಕ್ಯಾಂಪಸ್, ಒಣಗಿದ್ರು ಕೂಡ ಬೀಳದೆ ಇರೋ ಎಲೆ ನೋಡ್ಕೊಂಡು ಯಾರು ಇರ್ಲಿಲ್ವಲ್ಲ ಅಂತ ಇವತ್ತು ಕೂಡ ರಾಜರೇಶ್ವಾಗಿ ವಿಡಿಯೋ ಮಾಡ್ಕೊಂಡು ಕ್ಲಾಸ್ ಕಡೆ ಹೊರಟ್ರೆ ಆಲ್ರೆಡಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಯ್ತು. ಇನ್ನು ಹಂಗೂ ಹಿಂಗೂ ಕೇಳ್ಕೊಂಡು ಕ್ಲಾಸ್ ರೂಮ್ ಒಳಗಡೆ ಹೊರಟೆ. ಇನ್ನು ಪಾಯಸ ತಂದಿದ್ದೀನಿ ಅಂತ ಹೇಳಿದೆ ತಡ ನಮ್ಮ ಕುಳ್ಳಿ ಮೇಡಮ್ ಅವರು ಕ್ಲಾಸ್ ಮಧ್ಯೆ ಬಾಕ್ಸ್ ಓಪನ್ ಮಾಡ್ಕೊಂಡು ತಿನ್ಕೊಂಡಾಗ ಕೂತ್ಕೊಂಡ್ರು. ಕ್ಲಾಸ್ ನಡಿಬೇಕಾದ್ರೆ ಎಂತ ಕ್ರೈಮ್ ಮಾಡ್ತಾಳೆ ನೋಡಿ ಇವಳು. ಇನ್ನು ಹಾಗೆ ಕ್ಲಾಸ್ ಮುಗಿಸ್ಕೊಂಡು ಆಫ್ಟರ್ನೂನ್ ಬಾಕ್ಸ್ ಓಪನ್ ಮಾಡ್ಕೊಂಡು ಕೂತಿರ್ಬೇಕಾರೆ ಆ ಮೂರೇ ಸ್ಪೂನ್ ಉಳಿಸ್ಬಿಟ್ಟು ಈ 3 ಜನಕ್ಕೂ ತಿನ್ನಿ ಅಂತ ಹೇಳ್ತಾ ಇದ್ಲು. ಇನ್ನು ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಆಫ್ಟರ್ನೂನ್ ಸ್ವಲ್ಪ ಆಕ್ಟಿವಿಟೀಸ್ ಮಾಡ್ತಾ ಇದ್ರು. ಇನ್ನು ಕ್ಲಾಸ್ ಮುಗಿಸ್ಕೊಂಡು ಇನ್ನು ನಮ್ಮ ಮ್ಯಾಮಿಗೆ ಟ್ರೀಟ್ ಕೊಡ್ಸಿರ್ಲಿಲ್ಲ ಅಂತ ಇವತ್ತು ಅವ್ರನ್ನ ಕರ್ಕೊಂಡ್ಬಂದು ಪಾನಿಪುರಿ ತಿನ್ಬೇಕಾದ್ರೆ ಸ್ವಲ್ಪ ಜನ ಹುಡ್ಕೊಂಡ್ಬಂದು ಮಾತಾಡಿಸಿ ಅವ್ರ ಅನಿಸಿಕೆನ ನನ್ನ ಹತ್ರ ಹೇಳ್ಕೊಂಡು ಫೋಟೋ ಎಲ್ಲ ತಗೊಂಡು ಹೊರಟ್ರು. ಇದಕ್ಕಿಂತ ಹೆಚ್ಚು ಇನ್ನೇನು ಕೇಳೋಕ್ಕಾಗುತ್ತೆ ಹೇಳಿ. ನಾನು ನಿಮ್ಮಿಂದ ಬಯಸೋದು ಕೂಡ ಇಷ್ಟೇನೆ. ಅವ್ರು ಮಾತಾಡ್ಸಿದಕ್ಕೆ ಫುಲ್ ದಿಲ್ ಖುಷಿಯಾಗಿ ಮನೆ ಕಡೆ ಬಂದೆ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.